ನಮಸ್ಕಾರ ಕರ್ನಾಟಕ ಇದನ್ನಾಗಿ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್. ನಮ್ಮ ನಡೆ ಆರೋಗ್ಯದ ಕಡೆ, ಹಾಸನದಲ್ಲಿ ಯಶಸ್ವಿ ಮ್ಯಾರಥಾನ್, ಡ್ರಗ್ಸ್ ಮುಕ್ತ ಸಮಾಜಕ್ಕೆ ಯುವಕರ ಜಾಗೃತಿ ಅಭಿಯಾನ. ಅಪಾಯದ ಅಂಚಿನಲ್ಲಿ ಕಲಬುರಗಿ ಚಿಂಚೋಳಿ ಬಸ್ ಸಂಚಾರ, ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ರಾತ್ರಿ ಪ್ರಯಾಣ, ಸಾರಿಗೆ ನಿಗಮದ ನಿರ್ಲಕ್ಷ್ಯಕ್ಕೆ ಪ್ರಯಾಣಿಕರ ಆಕ್ರೋಶ. ಹಳೆ ಸಂಪ್ರದಾಯದ ಮರುಹುಟ್ಟು, ವರ್ಣನ ಕೃಪೆಗಾಗಿ ವಿನೂತನ ಪ್ರಾರ್ಥನೆ, ಆಳಂದದ ಹಳ್ಳಿಸಲಗರದಲ್ಲಿ ವಿಶಿಷ್ಟ ಕತ್ತೆ ಮದುವೆ ಆಚರಣೆ. ನಗರದಲ್ಲಿ ಪರಿಸರ ರಕ್ಷಣೆ, ಆರೋಗ್ಯ ಜಾಗೃತಿ ಹಾಗೂ ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣದ ಉದ್ದೇಶದಿಂದ ಕುವೆಂಪು ಯುವಕರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ನಮ್ಮ ನಡೆ ಆರೋಗ್ಯದ ಕಡೆ ಮ್ಯಾರಥಾನ್ನಲ್ಲಿ ಜಿಲ್ಲೆಯ ಯುವಕರು ಮತ್ತು ಸಾರ್ವಜನಿಕರು ಉತ್ಸಾಹದಿಂದ ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಗರದ ಎಂಜಿ ರಸ್ತೆಯಲ್ಲಿರುವ ಆದಿಚುಂಚನಗಿರಿ ಮಠದ ಆವರಣದಿಂದ ಆರಂಭವಾದ ಈ ಓಟದ ಸ್ಪರ್ಧೆಗೆ ಶ್ರೀ ಶಂಭುನಾಥ ಸ್ವಾಮೀಜಿ ಅವರು ಚಾಲನೆ ನೀಡಿ ಭಾಗವಹಿಸಿದವರಿಗೆ ಆಶೀರ್ವಚನ ನೀಡಿದ್ದಾರೆ. ಈ ವೇಳೆ ಶಾಸಕ ಸ್ವರೂಪ್ರಕಾಶ್ ಅವರು ಮ್ಯಾರಥಾನ್ನಲ್ಲಿ ಭಾಗವಹಿಸಿ ಮಾತನಾಡಿ, ಸಮಾಜಮುಖಿ ಕೆಲಸಗಳನ್ನು ಹಮ್ಮಿಕೊಳ್ಳುವ ಮೂಲಕ ಕುವೆಂಪು ಯುವಕರ ಸಂಘವು ಶ್ಲಾಘನೀಯ ಕಾರ್ಯ ಮಾಡುತ್ತಿದೆ. ಇಂದಿನ ಧಾವಂತದ ಬದುಕಿನಲ್ಲಿ ಪ್ರತಿಯೊಬ್ಬರು ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸುವುದು ಅವಶ್ಯಕ ಎಂದರಲ್ಲದೆ, ಇಂತಹ ಆರೋಗ್ಯಪೂರ್ಣ ಮತ್ತು ಸೃಜನಶೀಲ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಡೆಯಲಿ ಎಂದು ತಿಳಿಸಿದರು. ಕುವೆಂಪು ಯುವಕರ ಸಂಘ ವಿದ್ಯಾನಗರ ಎಲ್ಲ ನಮ್ಮ ಯುವಕ ಸ್ನೇಹಿತರು ಬಹಳ ವಿಶೇಷವಾಗಿ ಆರೋಗ್ಯದ ಕಡೆ ಮತ್ತು ಪ್ರತಿಯೊಂದು ಸಮಾಜಮುಖವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾರೆ. ಅದೇ ರೀತಿ ಇವತ್ತು ಕೂಡ ನಮ್ಮ ನಡೆ ಆರೋಗ್ಯದ ಕಡೆ ಅಂತ ಏನು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತಾ, ಅದೇ ರೀತಿ ನಮ್ಮೆಲ್ಲ ಯುವಕರು ಮತ್ತು ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ ನಾವೆಲ್ಲ ಹೆಚ್ಚು ಆಸಕ್ತಿ ಮತ್ತು ಕಾಳಜಿಯನ್ನು ವಹಿಸಬೇಕಾದ ಸಂದರ್ಭದಲ್ಲಿ ಮ್ಯಾರಥಾನ್ ಕೂಡ ಏರ್ಪಡಿಸಿದರೆ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಎಲ್ಲ ನಮ್ಮ ತಂಡದ ಎಲ್ಲರ ಪರವಾಗಿ ತಂಡಕ್ಕೆ ಮತ್ತು ಎಲ್ಲ ಯುವಕರು ಸೇರಿ ಬಹಳ ದೊಡ್ಡ ಮಟ್ಟದಲ್ಲೆಲ್ಲ ಸಂಖ್ಯೆಯಲ್ಲಿ ಸೇರಿದ್ರಿ. ಮಳೆಯನ್ನು ಕೂಡ ಆರಂಭವಾಗಿ ಶುಭ ಸೂಚಿಸುತ್ತದೆ. ಭಗವಂತ ಎಲ್ಲರೂ ಒಳ್ಳೇದು ಮಾಡುವಂತೆ ಶುಭವನ್ನು ಕೊಡ್ತಾರೆ. ಕಾರ್ಯಕ್ರಮದಲ್ಲಿ ಕುವೆಂಪು ಯುವಕರ ಸಂಘದ ಪದಾಧಿಕಾರಿಗಳು ಹಾಗೂ ಕ್ರೀಡಾಸಕ್ತರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕೆಎಸ್ಆರ್ಟಿಸಿ ಬಸ್ ಒಂದರ ಹೆಡ್ಲೈಟ್ ಕೆಟ್ಟು ಹಲವು ದಿನಗಳಾದರೂ ದುರಸ್ತಿ ಮಾಡದ ನಿಗಮದ ನಿರ್ಲಕ್ಷ್ಯ ಪ್ರಯಾಣಿಕರ ಜೀವಕ್ಕೆ ತುತ್ತಾಗಿ ಪರಿಣಮಿಸಿದೆ. ರಾತ್ರಿಯ ಕತ್ತಲೆಯಲ್ಲಿ ಲೈಟ್ ಇಲ್ಲದ ಬಸ್ನ ಚಾಲಕರು ಅನಿವಾರ್ಯವಾಗಿ ಓಡಿಸುತ್ತಿದ್ದು, ಪ್ರಯಾಣಿಕರ ಸುರಕ್ಷತೆ ಪ್ರಶ್ನಾರ್ಥಕತೆಯಾಗಿದೆ. ಕಲಬುರಗಿಯಿಂದ ಚಿಂಚೋಳಿ ಮಾರ್ಗವಾಗಿ ಸಂಚರಿಸುವ ಕೆಎಸ್ಆರ್ಟಿಸಿ ಬಸ್ ಸಂಖ್ಯೆ KA28 ಅಪಾಯಕಾರಿ ಸ್ಥಿತಿಯಲ್ಲಿದೆ. ಪ್ರತಿದಿನ ಸಂಜೆ 6:30ಕ್ಕೆ ಕಲಬುರಗಿಯಿಂದ ಹೊರಡುವ ಈ ಬಸ್ಸು 48 ಕಿಲೋಮೀಟರ್ ದೂರದ ಚಿಂಚೋಳಿಯನ್ನ ತಲುಪುತ್ತದೆ. ಬಸ್ಸಿನ ಮುಖ್ಯ ದೀಪಗಳು ಕೆಟ್ಟು ಹೋಗಿರುವುದರಿಂದ ಚಾಲಕರು ಕತ್ತಲಲ್ಲೇ ಬಸ್ ಚಲಾಯಿಸಬೇಕಾದ ಅನಿವಾರ್ಯತೆ ಉಂಟಾಗಿದೆ. ನಿರ್ವಾಹಕರು ಮೊಬೈಲ್ ಟಾರ್ಚ್ ಹಿಡಿದುಕೊಂಡು ರಸ್ತೆಯನ್ನು ತೋರಿಸುವ ಮೂಲಕ ಬಸ್ ಚಾಲನೆಗೆ ನೆರವಾಗುತ್ತಿದ್ದಾರೆ. ಇದು ಚಿಂಚೋಳಿಗೆ ಹೋಗುವ ಕೊನೆಯ ಬಸ್ ಆಗಿರುವುದರಿಂದ ಅನಿವಾರ್ಯವಾಗಿ ಸಾರ್ವಜನಿಕರು ಇದರಲ್ಲಿಯೇ ಪ್ರಯಾಣಿಸುತ್ತಿದ್ದಾರೆ. ಚಾಲಕನ ಕೊಂಚ ಏಮರಿಕೆಯಿಂದಲೂ ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ. ಹಲವು ದಿನಗಳಿಂದ ಈ ಬಸ್ಸು ಇದೇ ಸ್ಥಿತಿಯಲ್ಲಿದ್ದರೂ ಅಧಿಕಾರಿಗಳು ದುರಸ್ತಿ ಮಾಡುವ ಗೋಜಿಗೆ ಹೋಗಿಲ್ಲ. ಕೂಡಲೇ ಸಾರಿಗೆ ಸಚಿವರು ಮತ್ತು ಸಂಬಂಧಪಟ್ಟ ಕೆಎಸ್ಆರ್ಟಿಸಿ ಹಿರಿಯ ಅಧಿಕಾರಿಗಳು ಬಸ್ಸಿನ ತಾಂತ್ರಿಕ ದೋಷವನ್ನು ಸರಿಪಡಿಸಬೇಕು ಹಾಗೂ ಇಂತಹ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಆಳಂದ ತಾಲೂಕಿನಾದ್ಯಂತ ಮಳೆಯ ಕೊರತೆಯಿಂದ ಕಂಗೆಟ್ಟಿರುವ ರೈತರು ವರ್ಣನ ಕೃಪೆಗಾಗಿ ಮತ್ತು ಉತ್ತಮ ಬೆಳೆಗಾಗಿ ಹಳ್ಳಿಸಲಗರ ಗ್ರಾಮದಲ್ಲಿ ತಲೆಮಾರಿನಿಂದ ನಡೆದುಕೊಂಡು ಬಂದಿರುವ ವಿಶಿಷ್ಟ ಸಂಪ್ರದಾಯದಂತೆ ಕತ್ತೆ ಮದುವೆಯನ್ನ ನೆರವೇರಿಸಿದ್ದಾರೆ. ಮದುವೆಗೂ ಮುನ್ನ ಎರಡೂ ಕಡೆಯ ಬೀಗರು ಭೇಟಿಯಾಗಿ ಪರಸ್ಪರ ಕುಂಕುಮ ಹಚ್ಚಿ ಸಕ್ಕರೆ ಸವಿದು ಶುಭಾಶಯ ವಿನಿಮಯ ಮಾಡಿಕೊಂಡ್ರು. ಕಳಸಗಿತ್ತಿಯರು ಕತ್ತೆಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಹೊಸ ಬಟ್ಟೆಗಳನ್ನು ತೊಡಿಸಿ ಬಾಸಿಂಗ ಕಟ್ಟಿ ಮದುಮಗ ಮತ್ತು ಮದುಮಗಳಂತೆ ಸಿಂಗರಿಸಿದ್ರು. ಮದುವೆ ಸಮಾರಂಭದಲ್ಲಿ ಸಾಂಪ್ರದಾಯಿಕ ಕಂಚೆಣ್ಣೆ ಮಿಂಚೆ ಹಾಡುಗಳನ್ನು ಹಾಡುತ್ತಾ ಎಣ್ಣೆ ಎರೆಯುವ ವಿಧಿಗಳನ್ನು ಗ್ರಾಮಸ್ಥರು ಶ್ರದ್ಧೆಯಿಂದ ನೆರವೇರಿಸಿದ್ರು. ವಿವಾಹದ ಬಳಿಕ ಕತ್ತೆಗಳನ್ನು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಬಾಜಾ ಭಜಂತ್ರಿ ಹಾಗೂ ಸಾಂಪ್ರದಾಯಿಕ ವಾದ್ಯಗಳ ತಾಳಕ್ಕೆ ಯುವಕರು ಮತ್ತು ರೈತರು ನೃತ್ಯ ಮಾಡುತ್ತಾ ಸಂಭ್ರಮಿಸಿದ್ರು. ಅಕ್ಷತೆ ಹಾಕುವ ಮೂಲಕ ಮದುಮಕ್ಕಳಾಗಿ ಅಲಂಕರಿಸಿದ ಕತ್ತೆಗಳಿಗೆ ಗೌರವ ಸಲ್ಲಿಸಿದ ಗ್ರಾಮಸ್ಥರು ಈ ಮೂಲಕ ವರ್ಣದೇವನು ಕೃಪೆ ತೋರಿ ಉತ್ತಮ ಮಳೆ ಸುರಿಸಲಿ ಎಂದು ಪ್ರಾರ್ಥಿಸಿದ್ದಾರೆ. ಹಾಡುದಾರ್ರಿ ಹಾಡುಗಿತ್ತಿಲ್ಲ ಕೇಸಲ್ಗವ ಇವ್ರು ಹತ್ತಿದ ಮೇಲೆ ಅವ್ರು ಮಾಡ್ತಾರೆ. ಅಲ್ಲೇ ನೋಡ್ರಿ ಏನ್ ಬೇಕು ಹೋಗ ಬೀಗರ ಆಯ್ತು ಹೊರ ಕಳ್ಸಿ ಬೀಗರಿಗೆ
ಸಕಲೇಶಪುರ ಪಟ್ಟಣದ ಅರೆಹಳ್ಳಿ ಬೀದಿಯ ಡಾಲರ್ಸ್ ಕಾಲೋನಿಯಲ್ಲಿ ಸುರಿದ ಭಾರೀ ಮಳೆ ಮತ್ತು ಬಿರುಗಾಳಿಯ ಪರಿಣಾಮ ನೂತನ ಬಡಾವಣೆಯೊಂದರ ಬೃಹತ್ ತಡೆಗೋಡೆ ಕುಸಿದು 2 ವಾಸದ ಮನೆಗಳಿಗೆ ತೀವ್ರ ಹಾನಿಯಾಗಿರುವ ಘಟನೆ ನಡೆದಿದೆ. ಡಾಲರ್ಸ್ ಕಾಲೋನಿಯಲ್ಲಿ ಮಣ್ಣು ಕುಸಿಯದಂತೆ ತಡೆಯಲು ಸುಮಾರು 25 ಅಡಿ ಎತ್ತರ ಮತ್ತು 150 ಮೀಟರ್ ಉದ್ದದ ತಡೆಗೋಡೆ ನಿರ್ಮಾಣ ಕಾಮಗಾರಿ ನಡೆಯುತ್ತಿತ್ತು. ಕಳೆದ 2 ದಿನಗಳಿಂದ ಸುರಿದ ಭಾರೀ ಮಳೆಗೆ ತಡೆಗೋಡೆಯ ಒಂದು ಭಾಗ ಕುಸಿದು ಪಕ್ಕದಲ್ಲಿದ್ದ ಮಧು ಮತ್ತು ಅಬ್ದುಲ್ ಮುನಾಫ್ ಅವರ ಮನೆಗಳ ಮೇಲೆ ಬಿದ್ದಿದೆ. ಅದೃಷ್ಟವಶಾತ್ ಮನೆಯೊಳಗೆ ಮಲಗಿದ ನಿವಾಸಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಹಾಗೂ ತಹಶೀಲ್ದಾರ್ ಸುಪ್ರೀತಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹಾನಿಗೊಳಗಾದ ನಿವಾಸಿಗಳಿಂದ ಮಾಹಿತಿ ಪಡೆದ ಶಾಸಕರು ಪುರಸಭೆಯಿಂದ ಪರವಾನಗಿ ನೀಡಿದ ಬಳಿಕವೂ ಕಾಮಗಾರಿಯ ಗುಣಮಟ್ಟ ಮತ್ತು ಮೇಲ್ವಿಚಾರಣೆಯಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಕಾಮಗಾರಿಯ ಗುಣಮಟ್ಟದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬಡಾವಣೆ ನಿರ್ಮಿಸುತ್ತಿರುವ ರೈಟ್ ಡೆವಲಪರ್ಸ್ ಸಂಸ್ಥೆಯ ಮಾಲೀಕರನ್ನು ಕರೆಸಿ ಹಾನಿಗೊಳಗಾದ ಮನೆಗಳಿಗೆ ಆಗಿರುವ ನಷ್ಟವನ್ನ ತಕ್ಷಣ ಸರಿಪಡಿಸುವಂತೆ ಸೂಚನೆ ನೀಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಏನಿದೆ ನಿಮ್ ಡ್ಯಾಮೇಜ್ ಫುಲ್ಫಿಲ್ ರಾತ್ರಿ ಒಂದು 2 ಗಂಟೆ ಸಂದರ್ಭದಲ್ಲಿ ಒಂದು ದಿಢೀರ್ ಅಂತ ಭಾರಿ ಗಾತ್ರದ ಒಂದು ಸೌಂಡ್ ಬಂತು. ಈ ಶಬ್ದ ಏನು ಅಂತ ನಾವೆಲ್ಲ ಗಾಬರಿ ಆಗ್ಬಿಟ್ಟು ಎದ್ದು ನೋಡಬೇಕಾದ್ರೆ ನಮ್ಮ ಮನೆ ಹಿಂಭಾಗದಲ್ಲಿ ಇತ್ತೀಚೆಗೆ ಹೊಸದಾಗ್ಬಿಟ್ಟು ಸುಮಾರು 30 ಅಡಿ ಎತ್ತರದಲ್ಲಿ 100 ಮೀಟ್ರ್ ಅಗಲದಲ್ಲಿ ಆಗ್ಬಿಟ್ಟು ಒಂದು ತಡೆಗೋಡೆನ ನಿರ್ಮಾಣ ಮಾಡಿದರು. ಈ ನಿರ್ಮಾಣ ಹಂತದಲ್ಲಿ ಅವರು ಅದನ್ನು ಕ್ಯೂರಿಂಗ್ ಮಾಡಿದರು ಇಲ್ಲ ಗೊತ್ತಿಲ್ಲ, ಒಟ್ರಾಸಿ ಮಣ್ಣು ಫಿಲ್ ಮಾಡಿದರು ಗೊತ್ತಿಲ್ಲ. ಈ ಕಳೆದ 4-5 ದಿವಸ ಏನು ಇಲ್ಲಿ ಎಡೆಬಿಡದೆ ಮಳೆ ಸುರಿತಿದೆ, ಇದಕ್ಕೆ ಮಣ್ಣೆಲ್ಲ ನೀರಿನ ಅಂಶವನ್ನು ಎಳೆದುಕೊಂಡು ಇವತ್ತು ಆ ತಡೆಗೋಡೆ ಬಿದ್ದಿದೆ. ಈ ತಡೆಗೋಡೆ ಬಿದ್ದಿರೋದ್ರಿಂದ ಸುಮಾರು 3-4 ಮನೆಗಳು ಸಂಪೂರ್ಣವಾಗ್ಬಿಟ್ಟು ನೆಲಸಮವಾಗಿದೆ. ಅದರ ಜೊತೆಯಲ್ಲಿ ರಾತ್ರಿ ಮಲಗದ ಇಬ್ಬರು ಒಂದು ಫಸ್ಟ್ PUC ಓದ್ತಿರುವಂಥ ಹುಡುಗಿ ಮತ್ತು ಒಂದು ಫಸ್ಟ್ PUC ITI ಮಾಡ್ತಿರುವಂಥ ವಿದ್ಯಾರ್ಥಿಗಳು ಅವರು ಪವಾಡ ಅಂತ ಹೇಳಬೇಕು, ಆ ರೀತಿ ಆಗ್ಬಿಟ್ಟು ಬದುಕಿದ್ದಾರೆ. ಆಮೇಲೆ ಇದಕ್ಕೆಲ್ಲ ಕಾರಣ ಏನಂತಂದರೆ ಅಧಿಕಾರಿಗಳು ಲೇಔಟ್ ಮಾಡಬೇಕಾದ್ರೆ ಟೌನ್ ಪ್ಲ್ಯಾನ್ ಮಾಡಬೇಕಾದ್ರೆ ಅವರು ಇದು ಮಾಡೋದಿಲ್ಲ. ಒಬ್ಬ ಡೆವಲಪರು ಏನು ಮಾಡ್ತಾನಂದ್ರೆ ಹಣದ ಆಸೆಗೋಸ್ಕರ ಡೆವಲಪ್ಮೆಂಟ್ ಮಾಡ್ತಾನೆ. ಆದರೆ ಅವ್ನು ಮಾಡ್ತಿರೋ ಡೆವಲಪ್ಮೆಂಟ್ ವೈಜ್ಞಾನಿಕವಾಗಿದೆಯೋ ಅವೈಜ್ಞಾನಿಕವಾಗಿದೆಯೋ ಅನ್ನೋದು ತಿಳಿಯುವಂಥದ್ದು ಅಧಿಕಾರಿ ಸಂದರ್ಭ. ಇಷ್ಟು ಏನು ಅನಾಹುತ ನಡೆದಿದೆ ಇದಕ್ಕೆ ನೇರವಾಗಿಬಿಟ್ಟು ಅಧಿಕಾರಿಗಳೇ ಕಾರಣ ಅಂತ ಹೇಳ್ತೀನಿ. ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿದ್ದು ಸಾರ್ವಜನಿಕರು ತಾಲೂಕು ಆಡಳಿತದೊಂದಿಗೆ ಸಹಕರಿಸಬೇಕೆಂದು ತಹಶೀಲ್ದಾರ್ ಲೋಕೇಶ್ ಅವರು ಮನವಿ ಮಾಡಿದ್ದಾರೆ. ಪಟ್ಟಣದಲ್ಲಿ ಬಿಎಲ್ಒಗಳೊಂದಿಗೆ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರರ ಪರಿಷ್ಕರಣೆ ನಡೆಯಲಿದ್ದು ಪ್ರತಿ ಮನೆಗೂ 2 ಅರ್ಜಿಗಳನ್ನು ವಿತರಿಸಲಾಗುತ್ತಿದೆ. ಸಾರ್ವಜನಿಕರು ಅದನ್ನು ಭರ್ತಿ ಮಾಡಿ ಒಂದನ್ನು ಅಧಿಕಾರಿಗಳಿಗೆ ಸಲ್ಲಿಸಿ ಮತ್ತೊಂದು ಅರ್ಜಿಯನ್ನು ತಮ್ಮ ಬಳಿ ಇಟ್ಟುಕೊಳ್ಳಬೇಕು. ತಾಲೂಕಿನ ಹೋಬಳಿ ಮಟ್ಟದಲ್ಲಿ ಪ್ರಕ್ರಿಯೆ ಸುಗಮವಾಗಿ ನಡೆಯುತ್ತಿದೆ. ಆದರೆ ಪಟ್ಟಣದಲ್ಲಿ ಮತದಾರರು ಮನೆ ಬದಲಾವಣೆ ಮಾಡುತ್ತಿರುವುದರಿಂದ ಅಂತಹವರು ತಮ್ಮ ಬಿಎಲ್ಒಗಳಿಂದ ಅರ್ಜಿ ಪಡೆದು ಸೂಕ್ತ ಮಾಹಿತಿ ಭರ್ತಿ ಮಾಡುವ ಮೂಲಕ ಸಹಕರಿಸಬೇಕು ಎಂದು ತಿಳಿಸಿದರು. SIR ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಜೂನ್ 30ರಿಂದ ಜುಲೈ 29ರವರೆಗೂ ನಾವೇನು EFs ಫಾರ್ಮ್ಸ್ನ ಹಂಚ್ತಾ ಇದ್ದೀವಿ, ಎನ್ಯುಮರೇಟರ್ ಫಾರ್ಮ್ಸ್ನ, ಅದು ಒಬ್ಬ ವ್ಯಕ್ತಿಗೆ 2 ಫಾರ್ಮ್ಸ್ ಕೊಡ್ತಿರ್ತೀವಿ. 2ಕ್ಕೂ ಸೈನ್ ಹಾಕಿ ಒಂದು ತಾವಿಟ್ಕೊಳ್ಳಿ, ಒಂದು ನಮಗೆ ಮತ್ತೆ ರಿಟರ್ನ್ ಮಾಡಬೇಕಾಗುತ್ತೆ BLO ಸೈಡ್ಗೆ. ಡೀಟೇಲ್ಸ್ ಎಲ್ಲ ಒಂದ್ಸಲಿ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಸರಿ ಇದೆ ಅಂತ ನೋಡ್ಬಿಟ್ಟು ಸೈನ್ ಹಾಕ್ಬಿಡಿ. ಆಮೇಲೆ ಟೌನಲ್ಲಿ ನಾನು ವಿಶೇಷವಾಗಿ ಮನವಿ ಮಾಡೋದೇನಂತಂದರೆ ಸ್ವಲ್ಪ ಸಹಕಾರ ಅಗತ್ಯ ಇದೆ. ರೂರಲಲ್ಲಿ ನಮ್ಮದು ವರ್ಕ್ ಸ್ಪೀಡಪ್ ಆಗ್ತಾಯಿದೆ. ಟೌನಲ್ಲಿ ಸ್ವಲ್ಪ ತಾವೆಲ್ಲರೂ ಎಲ್ಲಿ ಮನೆ ಶಿಫ್ಟ್ ಆಗಿದ್ದೀರಾ ಅಥವಾ ವೋಟರ್ ಲಿಸ್ಟಲ್ಲಿ ಎಲ್ಲಿ ಚೇಂಜಸ್ ಆಗಿದೆ ಇದು ಮಾಹಿತಿಯನ್ನು ಕೊಟ್ಟರೆ ಇಲ್ಲೂ ಕೂಡ ಶೀಘ್ರವಾಗಿ ನಾವು ಹಂಚ್ಬಿಟ್ಟು ನಾವು ಅಪ್ಡೇಟ್ ಮಾಡ್ಬೋದು. ಹಾಗಾಗಿ ಎಲ್ಲರೂ ಸಹಕರಿಸಬೇಕಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕ ಚೇತನ್ ಕುಮಾರ್ ಹಾಗೂ ಬಿಎಲ್ಒ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಳವಳ್ಳಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸುಮಾರು 10 ಕೋಟಿ 30 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ PM ನರೇಂದ್ರ ಸ್ವಾಮಿ ಅವರು ಚಾಲನೆ ನೀಡಿದ್ದಾರೆ. ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ತಾಲೂಕಿನ ಕುಂದೂರು ಗ್ರಾಮ ಹಾಗೂ ಮಳವಳ್ಳಿ ಪಟ್ಟಣದ ವ್ಯಾಪ್ತಿಯಲ್ಲಿ ಒಟ್ಟು 23 ವಿವಿಧ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಪುಟ್ಟಸ್ವಾಮಿ, ಮನ್ಮೂಲ್ ನಿರ್ದೇಶಕ ವಿಶ್ವಾಸ, ಮುಖಂಡ ಶಿವಕುಮಾರ್, ಪುರಸಭೆ ಮುಖ್ಯಾಧಿಕಾರಿ ನಾಗರತ್ನ ಸೇರಿದಂತೆ ಒಟ್ಟು 27 ವಿಚಾರಗಳಲ್ಲಿ ಕಾಮಗಾರಿ ಉದ್ಘಾಟನೆ ಇರ್ಬೋದು. ಒಟ್ಟು 27 ಕಾರ್ಯಕ್ರಮವನ್ನು ಇವತ್ತು ನಾನು ಚಾಲನೆ ಕೊಡ್ತಾ ಇದ್ದೀನಿ. ಅದರಲ್ಲಿ ಲ್ಯಾಂಡ್ ಆರ್ಮಿಯಿಂದ
ಒಂದು SCP ವರ್ಕು ಒಂದು 30 ಲಕ್ಷದ್ದು, PWDಯಿಂದ ಒಂದು 4,65,00,000 SCP ಕಾಮಗಾರಿಗಳು, ಮತ್ತು ನಮ್ಮ ಪುರಸಭೆಯ ವ್ಯಾಪ್ತಿಯ ಕಾಮಗಾರಿಗಳನ್ನ ಮಾಡಿದ್ವಿ. ನಮ್ಮ ಅರ್ಬನ್ ವಾಟರ್ ಸಪ್ಲೈ, ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಮತ್ತು ಡ್ರೈನೇಜ್ ಬೋರ್ಡಿಂಗ್ ವಾರ್ಡ್ ನಂಬರ್ 9, 10, 12 ಮತ್ತು 15ರಲ್ಲಿ ಒಳಚರಂಡಿ ವ್ಯವಸ್ಥೆನ ಹೊಸದಾಗಿ ಮಾಡ್ತಕ್ಕಂಥ 9, 10, 12 ಮತ್ತು 15ರಲ್ಲಿ 2,60,00,000 ಒಳಚರಂಡಿ ವ್ಯವಸ್ಥೆಯನ್ನು ಹೊಸದಾಗಿ ಮಾಡುವಂಥ ಕಾಮಗಾರಿಗೆ ಇವತ್ತು ಚಾಲನೆ. ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಬುಡಕಟ್ಟು ಮೂಲದ ಕಾಡುಗೊಲ್ಲ ಜನಾಂಗವನ್ನ ಪರಿಶಿಷ್ಟ ಪಂಗಡ ಮೀಸಲು ಪಟ್ಟಿಗೆ ಸೇರ್ಪಡೆ ಮಾಡಲು ಕೇಂದ್ರ ಸರ್ಕಾರ ಸಕಲ ಸಿದ್ಧತೆ ನಡೆಸಿದ್ದು ಮುಂದಿನ 10 ತಿಂಗಳಲ್ಲಿ ಸಿಹಿ ಸುದ್ದಿ ಸಿಗಲಿದೆ ಎಂದು ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಸೋಮಲಾಪುರ, ಬಿಳಿಗೆರೆ, ಕಂಬೇರಹಟ್ಟಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಕಿರ್ಲೋಸ್ಕರ್ ಸಂಸ್ಥೆಯ CSR ನಿಧಿಯಿಂದ ನಿರ್ಮಿಸಲಿರುವ ಶುದ್ಧ ನೀರಿನ ಘಟಕಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಈ ವಿಷಯದ ಬಗ್ಗೆ ಚರ್ಚಿಸಿದ್ದು ಕಾಡುಗೊಲ್ಲರ ಬೇಡಿಕೆಗೆ ಶೀಘ್ರವೇ ಸ್ಪಂದನೆ ದೊರೆಯಲಿದೆ. ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯಕ್ಕೆ ಆಸ್ಪದವಿಲ್ಲ. ಯಾವ ಪಕ್ಷದ ಶಾಸಕರಾದರೂ ಅವರೊಂದಿಗೆ ಚರ್ಚಿಸಿ ಕ್ಷೇತ್ರದ ಕೆಲಸಗಳನ್ನು ಮಾಡುತ್ತಿದ್ದೇನೆ. ಗುಬ್ಬಿ ತಾಲೂಕಿನಲ್ಲಿ ರೈಲ್ವೆ, ಹೆದ್ದಾರಿ ಹಾಗೂ ಹಳ್ಳಿಗಾಡಿನ ಜನರ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಲಾಗುತ್ತಿದೆ. ಈ ಪೈಕಿ 33 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಅನುಮೋದನೆ ದೊರೆತಿದೆ. ಸಿದ್ಧಗಂಗಾ ಮಠದ ಶ್ರೀಗಳು ವಿದ್ಯಾಭ್ಯಾಸ ಮಾಡಿದ ನಾಗವಲ್ಲಿ ಶಾಲೆಗೆ 2 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಏಜೆನ್ಸಿಗಳಿಂದ ಕೂಡ ನಾವು ಮಾಡ್ತಾ ಇದ್ದೀವಿ. ನನಗನ್ನಿಸ್ತದೆ, ನನಗೆ ಒಬ್ಬ 2 ಬಾರಿ ಕಾರ್ಪೊರೇಟರ್ ಆಗಿ, 7 ಬಾರಿ, 6 ಬಾರಿ, 5 ಬಾರಿ ಶಾಸಕ, 5 ಬಾರಿ MLC ಮತ್ತು 6 ಬಾರಿ ಮಂತ್ರಿಯಾಗಿ ತುಮಕೂರಿನಲ್ಲಿ ಇರ್ತಕ್ಕಂಥ ಹಳ್ಳಿಗಾಡಿನ ಜನರ ಜೀವನವನ್ನು ಅರ್ಥ ಮಾಡ್ಕೊಂಡ್ಮೇಲೆ ಕೇವಲ ಇಲ್ಲಿಂದಲ್ಲ, ನಮ್ಮಲ್ಲೂ ಇರ್ತಕ್ಕಂಥ PSOಗಳಿಂದ ಕೂಡ ಸಾಕಷ್ಟು ಹಣವನ್ನು ತಂದಿದ್ದೀನಿ. ಆ ಎಲ್ಲ ಹಣವನ್ನು ಕೂಡ ನಾನು ವಿನಿಯೋಗ ಮಾಡ್ತಾ ಇರೋದು ಶುದ್ಧ ಕುಡಿಯೋ ನೀರಿನ ಘಟಕಗಳಿಗೆ. ಅದು ಒಂದೊಂದೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮುದುಗಿರಿಯಲ್ಲೂ ಆಗ್ತಾ ಇದೆ, ಹೊಡಕೇರಿಯಲ್ಲೂ ಆಗ್ತಾ ಇದೆ, ತುಮಕೂರು ಗ್ರಾಮಾಂತರದಲ್ಲೂ ಆಗ್ತದೆ, ಮತ್ತು ಗುಬ್ಬಿಯಲ್ಲೂ ಆಗ್ತದೆ, ಬೇರೆ ಬೇರೆ ಕಡೆಯಲ್ಲೂ ಕೂಡ ಮಾಡ್ತಕ್ಕಂಥ ಕೆಲಸ. ಒಂದು ಸರ್ಕಾರಕ್ಕೆ ನಾವೇನು ಹೇಳಬೇಕು ಹೇಳಿದ್ದೀವಿ, ವಿಧಿನೇ ಇಲ್ಲ ಅಂತ ಹೋಗ್ಲೇಬೇಕಾಯ್ತದೆ, ಏನು ಮಾಡೋಕ್ಕಾಗೋದಿಲ್ಲ. ಅಲ್ಲ, ತಮ್ಮ ನಿಲುವೇನು, ತಾವೇನಾದ್ರು ಹೋರಾಡದಂತ ಪದೇ ನಾನು ಈ ಕ್ಷೇತ್ರದ ಒಬ್ಬ ಲೋಕಸಭಾ ಸದಸ್ಯ, ಜನರ ನಿಲುವೆ ನನ್ನ ನಿಲುವೆ ಇರ್ತದೆ. ಯಾರೋ ಕೇಳ್ತಾರೆ ಅಂತ ಕೇಳಬೇಡಿ, ಬಿಟ್ಬಿಡ್ರಿ. ನಾನು 58 ವರ್ಷ ಆಯ್ತು ರಾಜಕೀಯಕ್ಕೆ ಬಂದ, ನನ್ನದೇ ಆದಂಥ ಸೀನಿಯಾರಿಟಿ ಇದೆ. ಬಟ್ ಎಲ್ಲೋ ಒಂದು ಕಡೆ ಎಷ್ಟು ಸಾರಿ ಹೇಳ್ಬೋದು, ನೀವು ಅರ್ಥ ಮಾಡ್ಕೋಬೇಕು. ರಾಜ್ಯ ಬಿಜೆಪಿಯ ನಾನು ಒಂದು ಮತ್ತೆ ಹೇಳ್ತೀನಿ ಕೇಳಿ, ಕಾರ್ಯಕ್ಷೇತ್ರ ತುಮಕೂರು, ನನ್ನ ರಾಜಕಾರಣ ತುಮಕೂರು ಜನ ನನ್ನ ಗೆಲ್ಸಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸ್ಥಳೀಯ ಶಾಸಕ SR ಶ್ರೀನಿವಾಸ್ ಮಾತನಾಡಿ, ಸೋಮಣ್ಣ ಅವರು ಚುನಾವಣೆ ನಂತರದ ರಾಜಕೀಯವನ್ನ ಬದುಕಿಟ್ಟು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತಿರುವುದು ಶ್ಲಾಘನೀಯ. ಹಿಂದಿನ ಸಂಸದರ ಅವಧಿಯಲ್ಲಿ ಸಾಧಿಸಲಾಗದ ಅಭಿವೃದ್ಧಿಯನ್ನ ಸೋಮಣ್ಣ ಅವರು ಕೇವಲ ಕೆಲವೇ ದಿನಗಳಲ್ಲಿ ಮಾಡಿ ತೋರಿಸುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮರ್ಗಿಣಿ ಇದ್ದಂಗಿದ್ದೀವಿ, ಫೋನ್ ಹಾಕಿ ಸಾಕ ಕೆಲಸ ಮಾಡಿಕೊಡ್ತಾರೆ. ಇದೇ ರಾಜಕಾರಣದಲ್ಲಿ ಒಟ್ಟು ಹೊಂದಾಣಿಕೆ ಆಗ್ತಕ್ಕಂಥದ್ದು, ಹೊಂದಾಣಿಕೆಯಿಂದ ಕೆಲಸ ಮಾಡಬೇಕು ಅನ್ನೋದು ಇದೇ ಆಗ್ಬೇಕಾಗಿದ್ದಂಥದ್ದು. ಯಾರೇ ರಾಜಕಾರಣ ಆಗಲಿ, ಗೆಲ್ಲವರೆಗೂ ಪಕ್ಷ, ಗೆದ್ದ ಮೇಲೆ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು. ಆ ಮನೋಭಾವ ಇಟ್ಕೊಂಡು ಕೆಲಸ ಮಾಡಿದ್ರೆ ನಾವೇನಾದ್ರೂ ಈ ಸಮಾಜಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಬಸವರಾಜು ಕಿತ್ತಾಡಿದ್ದೆ ಏನು ಮಾಡೋಕ್ಕಾಗಲಿಲ್ಲ. ಅವರೆಲ್ಲ ಲಿಸ್ಟ್ ತಗೊಳ್ಳೋರು, ಅದನ್ನ ನಾನು ಕೊಟ್ಟೆ, ಇದನ್ನ ನಾನು ಕೊಟ್ಟೆ, ಸುಳ್ಳು ಹೇಳೋರು. ಬೆಳಸಮಣ್ಣು ಇತ್ತು ಒಂದು ದಿವಸ, ನಾವು ಕಿತ್ತಾಡೋದು, ಇಲ್ಲಿ ಡ್ಯಾಮ್ ಕಟ್ಟಿಬಿಡ್ತೀನಿ, ಪಟ್ರಾವತಿ ಎಳಿತಾವ, ಇನ್ನೊಂದು ಡ್ಯಾಮ್ ಕಟ್ಟಿಬಿಡ್ತೀನಿ, ಪಟ್ರಾವತಿಯಲ್ಲಿ ಎಲ್ಲ ಪಟ್ರಾವತಿ ಎಳಿತಾವ, ಇನ್ನೊಂದು ಡ್ಯಾಮ್ ಕಟ್ಟಿಬಿಡ್ತೀನಿ, ಎಲ್ಲ ರೈತರಿಗೂ 1 ಕೋಟಿ ಕೊಡಿಸ್ಬಿಡ್ತೀನಿ ಇದ್ರು. ಅಣ್ಣ ಹಂಗೆ ಹೇಳ್ಬಾರ್ದಣ್ಣ, ಕೊಡ್ಸಕ್ ಬರಲ್ಲ, 1:3 ಮಾತ್ರ ಕೊಡ್ಸಕ್ಕಾಗೋದು, ಬೇಡ ಅಣ್ಣ ಹಂಗೆ ಹೇಳ್ಬೇಡಿ, ನಾನು ಪಕ್ಕದಾಗೆ ಕೂತಿದ್ದೀನಿ, ಇನ್ನು ನನ್ನೊಂದಿನ್ನು ಸೇರಿಸಿ ಜನ ಮಕ್ಕಳಿತಾರೆ, ಹೇಳ್ಬೇಡ್ರಣ್ಣ ಅಂತ. ನಿಂಗೆ ಗೊತ್ತ ಕೂತ್ಕಳೆ. ಈಗ ಹಿಂಗೆ ರೈಲ್ವೇದು ಅಕ್ವಿಷನ್ ಆಯ್ತು ನೋಡೋಣ, ಕೇಳೋಣ. ಅವರು 33 ಲಕ್ಷ ಕೊಡಿ ಅಂತಾರೆ, ನಾವು 17 ಲಕ್ಷ ಕೊಟ್ಟಿದ್ದೀವಿ, ನೀವು 33 ಲಕ್ಷ ಮಾಡ್ಸೋಣ ಸಾಕು, ಅದನ್ನ ರೈಲ್ವೇದು ಒಂದು ಮಾಡ್ಸೋಣ ಸಾಕು ನೀನು ಅಂತ ಬೇಡದೆ ಕುತ್ಕೊಂಡು ನಿನಗೆ ಗೊತ್ತಾಗುತ್ತೆ ಅಂತ. ಅಲ್ಲಿ ಡ್ಯಾಮ್ ಆಯಿತು, ಕೊಟ್ಟಿಗಿರುತ್ತವ, ಆ ಡ್ಯಾಮಲ್ಲಿ ಈ ಕಡೆ ಅಡಿಚು ಬೆಂಗಳೂರು ರೂರಲ್ ಸೇರುತ್ತೆ, ಈ ಕಡೆ. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಹೆಬ್ಬಾಕ, ಕಾಡುಗೊಲ್ಲ ಸಮಾಜದ ರಾಜ್ಯಾಧ್ಯಕ್ಷ ರಾಜಣ್ಣ, ವಿವಿಧ ಮುಖಂಡರು, ಕಿರ್ಲೋಸ್ಕರ್ ಸಂಸ್ಥೆಯ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ವತಿಯಿಂದ ಚನ್ನರಾಯಪಟ್ಟಣದ ಹೊಸ ಬಸ್ ನಿಲ್ದಾಣದಿಂದ ಮೈಸೂರು ರಸ್ತೆಯ ಹಳೆ ಬಸ್ ನಿಲ್ದಾಣದವರೆಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಜಾಗೃತಿ ಜಾಥಾವನ್ನು ನಡೆಸಲಾಯಿತು. ಚುನಾವಣಾ ಆಯೋಗದ ನಿರ್ದೇಶನದಂತೆ ಹಮ್ಮಿಕೊಂಡಿದ್ದ ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಅವರು,
ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರು ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗಬಾರದು ಎಂದು ಮನವಿ ಮಾಡಿದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಬಿಎಲ್ಒಗಳು ನಿಮ್ಮ ಮನೆಗೆ ಭೇಟಿ ನೀಡಿದಾಗ ಮನೆಯಲ್ಲಿರುವ ಒಬ್ಬರು ಕಡ್ಡಾಯವಾಗಿ ಹಾಜರಿದ್ದು ಕೇಳಲಾದ ಎಲ್ಲ ಮಾಹಿತಿಗಳನ್ನು ನಿಖರವಾಗಿ ನೀಡಬೇಕು. ಬಿಎಲ್ಒಗಳಿಗೆ ಹಳೆಯ ಮತದಾರರ ಪಟ್ಟಿಯ ಮಾಹಿತಿಯನ್ನು ನೀಡಬೇಕು. ಭರ್ತಿ ಮಾಡಿದ 2 ಅರ್ಜಿಗಳಲ್ಲಿ ಒಂದನ್ನು ಸಾರ್ವಜನಿಕರು ಇಟ್ಟುಕೊಂಡು ಮತ್ತೊಂದನ್ನು ಬಿಎಲ್ಒಗೆ ಸಲ್ಲಿಸಬೇಕು. ಸರಿಯಾದ ಮಾಹಿತಿ ನೀಡದಿದ್ದರೆ ಅಂತಹವರ ಹೆಸರುಗಳನ್ನು ಪಟ್ಟಿಯಿಂದ ಕೈಬಿಡಲಾಗುವುದು. ಹೆಸರು ಕೈಬಿಟ್ಟರೆ ಪುನಃ ಸೇರ್ಪಡೆಗೆ ಅರ್ಜಿ ಸಲ್ಲಿಸಬೇಕು. ಇಲ್ಲವೇ ಚುನಾವಣಾ ಆಯೋಗಕ್ಕೆ ಮೇಲ್ಮನವಿ ಸಲ್ಲಿಸಬೇಕಾಗುತ್ತದೆ. ಹಾಗಾಗಿ ಎಚ್ಚರಿಕೆಯಿಂದ ಕಡ್ಡಾಯವಾಗಿ ಎಲ್ಲರೂ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿ ಎಂದು ತಿಳಿಸಿದ್ದಾರೆ. ಚಂದ್ರಾಯಪಟ್ಟಣದ ಹೊಸ ಬಸ್ ಸ್ಟ್ಯಾಂಡ್ ಇಂದ ಹಳೆ ಬಸ್ ಸ್ಟ್ಯಾಂಡ್ ವರೆಗೆ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಮತದಾರರ ವಿಶೇಷ ಪರಿಷ್ಕರಣೆಯ ಪ್ರತಿಜ್ಞಾವಿಧಿ ಕೂಡ ನಾವು ಸ್ವೀಕರಿಸ್ತಾ ಇದ್ದೀವಿ. ಈ ಜಾಗೃತಿ ಜಾಥಾದ ಮುಖಾಂತರ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ತಮ್ಮ ಹೆಸರನ್ನು ಮತದಾರ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ತಪ್ಪದೇ ಮಾಡಿ ಯಾವುದೇ ಅರ್ಹ ಮತದಾರರು ಮತದಾರ ಪಟ್ಟಿಯಿಂದ ಹೊರಗುಳಿಬಾರ್ದು. ಈಗಾಗಲೇ ಜೂನ್ 30ನೇ ತಾರೀಕಿಂದ ಜುಲೈ 29ನೇ ತಾರೀಕಿನವರೆಗೆ ಎಲ್ಲ ಬೂತ್ ಲೆವೆಲ್ ಆಫೀಸರ್ಸು ಪ್ರತಿ ಮನೆಗಳಿಗೆ ತೆರಳಿ ಇನ್ಯುಮರೇಷನ್ ಫಾರಮ್ಸನ್ನು ಕೊಟ್ಟಿದ್ದಾರೆ. ಆ ಫಾರಮ್ಸನ್ನು ದಯಮಾಡಿ ಎಚ್ಚರಿಕೆಯಿಂದ ತುಂಬಿ ಮತ್ತು ತುಂಬಲಿಕ್ಕೆ ಸಹಕರಿಸಿ. ಅದಾದ ನಂತರ ಆಗಸ್ಟ್ 5ನೇ ತಾರೀಕಿನೊಳಗೆ ಏನು ಕರಡು ಮತದಾರರ ಪಟ್ಟಿ ಪ್ರಕಟಣೆ ಮಾಡಲಾಗ್ತದೆ. ಆಗಸ್ಟ್ 5ನೇ ತಾರೀಕಿಂದ ಸೆಪ್ಟೆಂಬರ್ 4ನೇ ತಾರೀಕಿನವರೆಗೆ ಯಾವುದಾದ್ರೂ ಮತದಾರರ ಪಟ್ಟಿಯಲ್ಲಿ ಯಾರದಾದ್ರೂ ಹೆಸರು ಕೈ ಬಿಟ್ಟೋಗಿದ್ರೆ, ತಪ್ಪುಗಳಿದ್ರೆ ಅಂಥವುಗಳಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ 1 ತಿಂಗಳ. ಜಾಗೃತಿ ಜಾಥಾದಲ್ಲಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಸತೀಶ್, ಚುನಾವಣಾ ಶಿರಸ್ತೆದಾರ ಅನಿಲ್, ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಅನಿಲ್, ತಾಲೂಕು ಕ್ರೀಡಾಧಿಕಾರಿ ಆನಂದ್ ಹಾಗೂ ಕಲಾವಿದರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಬಾರಿ ಮುಂಗಾರು ಮಳೆ ವಾಡಿಕೆಗಿಂತ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ರೈತರು ಬೆಳೆಯಬೇಕಾದ ಸೂಕ್ತ ಬೆಳೆಗಳ ಕುರಿತು ಚರ್ಚಿಸಲು ಸಭೆ ಕರೆಯಲಾಗುವುದು ಎಂದು ಶಾಸಕ ಡಿ ರವಿಶಂಕರ್ ಭರವಸೆ ನೀಡಿದ್ದಾರೆ. ಕೆನಗರ ತಾಲೂಕಿನ ಅರ್ಜುನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಲೂರು, ಕಲ್ತಾಣಪುರ, ಚಿಕ್ಕವಡ್ಡರಗುಡಿ ಮತ್ತು ಕಂಚಿನಕೆರೆ ಗ್ರಾಮಗಳಲ್ಲಿ ಹಮ್ಮಿಕೊಂಡಿದ್ದ ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿದ ಅವರು, ಮಳೆ ಕೊರತೆಯಿಂದ ಜನ ಹಾಗೂ ಜಾನುವಾರುಗಳಿಗೆ ತೊಂದರೆಯಾಗದಂತೆ ಕುಡಿಯುವ ನೀರು ಒದಗಿಸಲು ಜಲಸಂಪನ್ಮೂಲ ಅಧಿಕಾರಿಗಳಿಗೆ ಕೆರೆಗಳಿಗೆ ನೀರು ತುಂಬಿಸುವಂತೆ ಸೂಚಿಸಲಾಗಿದೆ. ಕೆನಗರ ಮತ್ತು ಸಾಲಿಗ್ರಾಮ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ಸರಬರಾಜಿನಲ್ಲಿ ವಿಫಲರಾಗುವ ಪಿಡಿಒಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಹಾಗೂ ನರೇಗಾ ಯೋಜನೆಯಡಿ ಕೊಟ್ಟಿಗೆ ಮನೆಗಳನ್ನು ನಿರ್ಮಿಸಿದ್ದ ಫಲಾನುಭವಿಗಳಿಗೆ ಬಾಕಿ ಇರುವ ಹಣವನ್ನು ಜಿಲ್ಲಾ ಪಂಚಾಯತ್ ಸಿಇಒ ಅವರ ಗಮನಕ್ಕೆ ತಂದು ಶೀಘ್ರವೇ ಬಿಡುಗಡೆ ಮಾಡಿಸುವುದಾಗಿ ತಿಳಿಸಿದ್ದಾರೆ. ಸಭೆಯಲ್ಲಿ ಭಾಗವಹಿಸಿದ ತಹಶೀಲ್ದಾರ್ ಜಿ ಸುರೇಂದ್ರಮೂರ್ತಿ ಮಾತನಾಡಿ, ಜಾತಿ ಪ್ರಮಾಣ ಪತ್ರ ಪಡೆಯುವಲ್ಲಿನ ವಿಳಂಬವನ್ನು ತಪ್ಪಿಸಲು ಸರ್ಕಾರಿ ಕೆಲಸಗಳಿಗೆ ಅರ್ಜಿ ಸಲ್ಲಿಸುವ ಮೊದಲೇ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಳ್ಳುವಂತೆ ಸಾರ್ವಜನಿಕರಿಗೆ ಕಿವಿಮಾತು ಹೇಳಿದರು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ವಿಪಿ ಕುಲ್ದೀಪ್, ಎಆರ್ ಕಾಂತರಾಜ್, ಸಿಪಿ ರಮೇಶ್, ಗಂಧನಹಳ್ಳಿ ವೆಂಕಟೇಶ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಗೆ ತಮ್ಮ ಸಂಪೂರ್ಣ ವಿರೋಧವಿದ್ದು ಈ ನಿಲುವು ಇಂದಿಗೂ ಮುಂದುವರಿಯಲಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಅಂಕಸಂದ್ರ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, 2018ರ ಸಮ್ಮಿಶ್ರ ಸರ್ಕಾರದಲ್ಲಿ ಅಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಯೋಜನೆಗೆ ಅನುಮೋದನೆ ನೀಡಿದಾಗ ಅದನ್ನು ವಿರೋಧಿಸಿ ತಾವು ಹೊರಬಂದಿದ್ದಾಗಿ ನೆನಪಿಸಿದರು. ಬಳಿಕ ಬಿಜೆಪಿ ಸರ್ಕಾರವು ಈ ಯೋಜನೆಯನ್ನು ಕೈಬಿಟ್ಟು ನಾಲಾ ಅಗಲೀಕರಣ ಮತ್ತು ದುರಸ್ತಿ ಕಾಮಗಾರಿಯನ್ನು ಕೈಗೊಂಡಿತ್ತು. ನಾನು ಸರ್ಕಾರದ ಭಾಗವಾಗಿರುವುದರಿಂದ ಬೀದಿಗಿಳಿದು ಹೋರಾಟ ಮಾಡಲು ಸಾಧ್ಯವಿಲ್ಲ. ಆದರೆ ಯೋಜನೆಯನ್ನು ಎಲ್ಲಿ ವಿರೋಧಿಸಬೇಕೋ ಅಲ್ಲಿ ಮಾತನಾಡುತ್ತೇನೆ ಎಂದು ಹೇಳಿದರಲ್ಲದೆ, ಜೆಸಿ ಮಾಧುಸ್ವಾಮಿ ಅವರು ಲಿಂಕ್ ಕೆನಾಲ್ ವಿರೋಧಿಸಿ ನಡೆಸುತ್ತಿರುವ ಕಾನೂನು ಹೋರಾಟವನ್ನು ತಾವು ಸ್ವಾಗತಿಸುವುದಾಗಿ ತಿಳಿಸಿದ್ದಾರೆ. ಎಲ್ಲೆಲ್ಲಿ ಹೊಸದಾಗಿ ಕಟ್ಟಡಗಳನ್ನ ಕಟ್ತಾ ಇದ್ದಾರೆ ಅವರೆಲ್ಲಕ್ಕೂ ಕೂಡ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಕೆಲವಿಗೆ ಸ್ವಂತ ಕಟ್ಟಡ ಇರಲಿಲ್ಲ. ಸ್ವಂತ ಕಟ್ಟಡ ಎಲ್ಲೆಲ್ಲಿರುವ ಅವಕ್ಕೆಲ್ಲಕ್ಕೂ ಪಂಚಾಯತಿಯಿಂದ ಮತ್ತು ರೆವಿನ್ಯೂ ತಹಸೀಲ್ದಾರಿಂದ ಪಂಚಾಯತಿಗೆ ಬಿಡುಗಡೆ ಮಾಡಿಸಿ ಪಂಚಾಯತಿಯಿಂದ ಕೊಡಿಸ್ತಕ್ಕಂಥದ್ದನ್ನ ಮಾಡ್ತಾಯಿದ್ವಿ. ಕೆಲವು ಕಡೆ ಈಗಾಗಲೇ ಹೊಸದಾಗಿ ನಿವೇಶನ ಕೊಟ್ಟಿದ್ದೀವಿ. ಅವ್ರಿಗೆ ಅಲ್ಲಿಗೆ ಹೊಸದಾಗಿ ಕಟ್ಟಡಗಳನ್ನ ಹಾಕಬೇಕು, ಹಾಕಿಸ್ಕೊಡ್ತೀವಿ. ಎಲ್ಲೆಲ್ಲಿ ಶಾರ್ಟೇಜ್ ಬರುತ್ತೋ ಅದನ್ನು ನಾನು MLA ಗಾಡಿಯಲ್ಲಿ ಹಾಕಿ ಮಾಡಿಸ್ಕೊಡ್ತಕ್ಕಂಥದ್ದು ಮಾಡ್ತೀನಿ. ಕೆಲವು ಕಡೆ ಡೈರಿಗಳೇ ಸ್ವತಃ ಆರ್ಥಿಕವಾಗಿ ಸದೃಢವಾಗಿರ್ತಕ್ಕಂಥ ಡೈರಿಗಳಿದ್ದಾವೆ. ಅಂಥ ಡೈರಿಗಳಿಗೆ ನಾವು ಒಕ್ಕೂಟದಿಂದ ಕೊಡ್ತಕ್ಕಂಥದ್ದನ್ನ ಡೈರಿಯಿಂದ 15 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದನ್ನ ಮಾಡ್ತೀವಿ. ಮತ್ತು ಅದಕ್ಕೆ ಶಾರ್ಟೇಜ್ ಆದರೆ ನಾವು MLA ಗ್ರಾಂಟ್ ಹಾಕಿ ಮಾಡ್ತೀವಿ. CM ಅವರು ಹಿಂದೆ ಫಸ್ಟ್ ಈಗ 20 ಲಕ್ಷ ಹಾಕಿ ಡೈರಿ ಸ್ವಂತ ಬಿಲ್ಡಿಂಗ್ ಇದೆ. ಅದಕ್ಕೆ ಈಗ 15 ಲಕ್ಷ ಒಕ್ಕೂಟ ಮತ್ತು
ಆರ್ಥಿಕವಾಗಿ ಚೆನ್ನಾಗಿದೆ. ಇದನ್ನು ಸೇರಿಸಿ ಒಂದು ಒಳ್ಳೆ ಬಿಲ್ಡಿಂಗ್ ಮಾಡ್ತಕ್ಕಂಥ ಎಷ್ಟು ಅನುದಾನ ಕೊಡ್ಬೇಕು? ಕಾರ್ಯಕ್ರಮದಲ್ಲಿ ತುಮಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್, ಗುತ್ತಿಗೆದಾರ ಕೆಆರ್ ಗೌಡ ಸೇರಿದಂತೆ ವಿವಿಧ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಮ್ಮ ನಡೆ ಆರೋಗ್ಯದ ಕಡೆ, ಹಾಸನದಲ್ಲಿ ಯಶಸ್ವಿ ಮ್ಯಾರಥಾನ್, ಡ್ರಗ್ಸ್ ಮುಕ್ತ ಸಮಾಜಕ್ಕೆ ಯುವಕರ ಜಾಗೃತಿ ಅಭಿಯಾನ. ಅಪಾಯದ ಅಂಚಿನಲ್ಲಿ ಕಲಬುರಗಿ ಚಿಂಚೋಳಿ ಬಸ್ ಸಂಚಾರ, ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ರಾತ್ರಿ ಪ್ರಯಾಣ, ಸಾರಿಗೆ ನಿಗಮದ ನಿರ್ಲಕ್ಷ್ಯಕ್ಕೆ ಪ್ರಯಾಣಿಕರ ಆಕ್ರೋಶ. ಹಳೆ ಸಂಪ್ರದಾಯದ ಮರುಹುಟ್ಟು, ವರ್ಣನ ಕೃಪೆಗಾಗಿ ವಿನೂತನ ಪ್ರಾರ್ಥನೆ, ಆಳಂದದ ಹಳ್ಳಿಸಲಗರದಲ್ಲಿ ವಿಶಿಷ್ಟ ಕತ್ತೆ ಮದುವೆ ಆಚರಣೆ. ಇದಾಗುತ್ತೆ ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.